ನಾಳೆ ಸ್ವತಂತ್ರ ದಿನಾಚರಣೆ 80ನೇ ಈ ಒಂದು ಸ್ವತಂತ್ರೋತ್ಸವನ ಅದ್ದೂರಿಯಾಗಿ ಆಚರಣೆ ಮಾಡಲು ಸರ್ಕಾರ ಎಲ್ಲ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿರುವಂಥದ್ದು. ಈ ಬಾರಿ ವಿಶೇಷವಾಗಿ ಫ್ರೀಡಂ ಹಬ್ಬ ಎಂಬ ಹೆಸರಿನಲ್ಲಿ ಒಂದು ಹೊಸ ಕಾರ್ಯಕ್ರಮವನ್ನು ಕೂಡ ವಿಧಾನಸೌಧದ ಮುಂದೆ ಮಾಡ್ತಾ ಇರುವಂಥದ್ದು. ಅದಕ್ಕೆ ಬೇಕಾದಂತಹ ತಯಾರಿಗಳನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗದಲ್ಲಿ ನಾಳೆ 10 ಗಂಟೆಯ ಬಳಿಕ ಈ ಒಂದು ಫ್ರೀಡಂ ಹಬ್ಬ ಶುರುವಾಗಲಿದೆ. ಪ್ರಮುಖವಾಗಿ ಈ ಬಾರಿಯ 80ನೇ ಸ್ವತಂತ್ರ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಬೇಕು. ಜೊತೆಗೆ ಸಾರ್ವಜನಿಕರಿಗೂ ಕೂಡ ಈ ಒಂದು ಹಬ್ಬದಲ್ಲಿ ಭಾಗವಹಿಸಲಿಕ್ಕೆ ಮುಕ್ತ ಅವಕಾಶವನ್ನ ನೀಡಬೇಕು ಅನ್ನುವಂತಹ ಉದ್ದೇಶದಿಂದ ಸರ್ಕಾರ ಹಾಗೆ ಜಿಬಿಎ ಈ ಒಂದು ಪ್ಲಾನ್ ಅನ್ನ ಮಾಡಿರುವಂತದ್ದು. ಈ ಒಂದು ಫ್ರೀಡಂ ಹಬ್ಬ ಏನಿದೆ ನಾಳೆ 10 ಗಂಟೆಗೆ ಶುರುವಾಗಿ ರಾತ್ರಿ 10 ಗಂಟೆವರೆಗೂ ಕೂಡ ನಡೆಯಲಿದೆ. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರಬಹುದು, ಲೇಸರ್ ಶೋ ಆಗಿರಬಹುದು, ಅದ್ರ ಜೊತೆಗೆ ರಘು ದೀಕ್ಷಿತ್ ಅವರ ಮ್ಯೂಸಿಕಲ್ ನೈಟ್ ಆಗಿರಬಹುದು, ಸಂಚಿತ್ ಹೆಗ್ಡೆ ಅವರ ಮ್ಯೂಸಿಕಲ್ ನೈಟ್, ಇದೆಲ್ಲವೂ ಕೂಡ ಈ ಒಂದು ಫ್ರೀಡಂ ಹಬ್ಬದಲ್ಲಿ ಇರಲಿದೆ. ಸೊ ಹೀಗಾಗಿ ಫ್ರೀಡಂ ಹಬ್ಬಕ್ಕೆ ಬೇಕಾದಂತಹ ಸಕಲ ರೀತಿಯ ತಯಾರಿಗಳನ್ನು ಕೂಡ ನೀವು ನೋಡ್ತಾ ಇರಬಹುದು. ಭರ್ಜರಿಯಾಗಿ ಸಾಕ್ತಾ ಇದೆ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗದಲ್ಲಿ. ಜೊತೆಗೆ ಸ್ಟಾಲ್ಗಳು ಕೂಡ ಇರುತ್ತೆ. 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಪ್ರವೇಶ ಶುಲ್ಕ ಇರೋದಿಲ್ಲ. ಮಕ್ಕಳು ಬಂದ್ರೆ ಮಕ್ಕಳೇ ಪಾಸ್ ಅಂತ ಹೇಳಿ ಇವಾಗ ತಿಳಿಸಿರುವಂತಹದ್ದು. ಮಕ್ಕಳನ್ನ ಕರ್ಕೊಂಡ್ಬರುವಂತಹ ಪೋಷಕರು ಕೂಡ ಖುಷಿಯಾಗಿ ಈ ಒಂದು ಫ್ರೀಡಂ ಹಬ್ಬದಲ್ಲಿ ಭಾಗವಹಿಸಬಹುದು. ಜೊತೆಗೆ ಕೇವಲ ವಿಧಾನಸೌಧದ ಒಳಭಾಗದಲ್ಲಿ ಅಷ್ಟೇ ಅಲ್ಲ, ಹೊರಭಾಗದಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು ಸಾಕಷ್ಟು ಸ್ಟಾಲ್ಗಳನ್ನ ಹಾಕಲಾಗಿದೆ. ಆಹಾರದ ಸ್ಟಾಲ್ಗಳಾಗಿರಬಹುದು, ಜೊತೆಗೆ ನಮ್ಮ ಇತಿಹಾಸವನ್ನ ಸಾರುವಂತಹ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಮಾಹಿತಿಯನ್ನ ನೀಡುವಂತಹ ಸ್ಟಾಲ್ಗಳು, ಇದೆಲ್ಲವನ್ನು ಕೂಡ ಹಾಕಲಾಗಿದೆ. ಸಂಪೂರ್ಣ ರೀತಿಯ ತಯಾರಿಗಳು ಆಗ್ತಾ ಇರುವಂತದ್ದು. ಜೊತೆಗೆ ಬೇಕಾದಂತಹ ಪೊಲೀಸ್ ಭದ್ರತೆಯನ್ನು ಕೂಡ ಪೊಲೀಸ್ ಇಲಾಖೆ ಮಾಡಿಕೊಂಡಿರುವಂತದ್ದು. ಸರಿಸುಮಾರು 3,000 ಅಧಿಕ ಪೊಲೀಸ್ ಸಿಬ್ಬಂದಿ ನಾಳೆ ಭದ್ರತೆಯಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ಸಾಕಷ್ಟು ಜನ ಸಾರ್ವಜನಿಕರು ಸೇರುವಂತಹ ಕಾರಣದಿಂದಾಗಿ ನಾಳೆ ಬೆಳಗ್ಗೆಯಿಂದಲೇ ಅಂಬೇಡ್ಕರ್ ಮೆಟ್ರೋ ಸ್ಟೇಷನ್ ಏನಿದೆ, ವಿಧಾನಸೌಧ ಮೆಟ್ರೋ ಸ್ಟೇಷನ್, ಅದು ಸಂಪೂರ್ಣವಾಗಿ ಕ್ಲೋಸ್ ಆಗಲಿದೆ ರಾತ್ರಿ 10 ಗಂಟೆವರೆಗೂ ಕೂಡ. ಅದನ್ನ ಹೊರತುಪಡಿಸಿ ಕಬ್ಬನ್ ಪಾರ್ಕ್ ಆಗಿರಬಹುದು, ಹಾಗೆ ಸುತ್ತಮುತ್ತ ಭಾಗದಲ್ಲಿ ಎಲ್ಲ ಮೆಟ್ರೋ ಸ್ಟೇಷನ್ಗಳು ಕೂಡ ಅವೈಲೇಬಲ್ ಇರುತ್ತೆ. ಸೊ ಅಲ್ಲಿ ಮೆಟ್ರೋವನ್ನ ಬಳಸಿ ಅಲ್ಲಿಂದ ಜನರು ವಿಧಾನಸೌಧದವರೆಗೂ ಕೂಡ ನಡ್ಕೊಂಡ್ ಬರ್ಬೇಕಾಗತ್ತೆ. ಹಾಗೆ ಸಂಪೂರ್ಣವಾಗಿ ಈ ಒಂದು ರಸ್ತೆಯಲ್ಲಿ ಯಾವುದೇ ರೀತಿ ಪಾರ್ಕಿಂಗ್ಗೆ ಅವಕಾಶ ಇರೋದಿಲ್ಲ. ನಾಳೆ ಬೆಳಗ್ಗೆ 9 ಗಂಟೆಯಿಂದಲೇ ರೋಡ್ ಸಂಪೂರ್ಣವಾಗಿ ಕ್ಲೋಸ್ ಆಗಲಿದೆ. ಜೊತೆಗೆ ಲೋಕ್ ಭವನ ಆಗಿರಬಹುದು, ಈ ಸುತ್ತಮುತ್ತ ಭಾಗದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಪಾರ್ಕಿಂಗ್ಗೆ ವ್ಯವಸ್ಥೆ ಇರೋದಿಲ್ಲ. ವಾಹನ ಸಂಚಾರಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಪೊಲೀಸ್ ಇಲಾಖೆ ಕೆಲವೊಂದಿಷ್ಟು ಜಾಗಗಳಲ್ಲಿ ಪಾರ್ಕಿಂಗ್ಗೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿರುವಂತದ್ದು. ಆ ಒಂದು ಪಾರ್ಕಿಂಗ್ ಜಾಗದಲ್ಲೇ ಪಾರ್ಕಿಂಗ್ ಅನ್ನ ಮಾಡಬೇಕಾಗುತ್ತೆ. ಅದನ್ನ ಹೊರತುಪಡಿಸಿ ಬೇರೆ ಯಾವುದೇ ರಸ್ತೆಯಲ್ಲೂ ಕೂಡ ಪಾರ್ಕಿಂಗ್ಗೆ ಅವಕಾಶ ಇರೋದಿಲ್ಲ. ಹಾಗೆ ಬೇಕಾದಂತಹ ಭದ್ರತೆಯ ಬಗ್ಗೆಯೂ ಕೂಡ ಪೊಲೀಸ್ ಇಲಾಖೆ ಕಟ್ಟೆಚ್ಚರವನ್ನ ವಹಿಸಿರುವಂತದ್ದು. ಯಾಕಂತ ಹೇಳಿದ್ರೆ ನಾಳೆ ಈ ಒಂದು ಫ್ರೀಡಂ ಹಬ್ಬದಲ್ಲಿ ಲಕ್ಷಾಂತರ ಜನರು ಈ ಒಂದು ಭಾಗದಲ್ಲಿ ಸೇರ್ತಾರೆ. ಅದರಲ್ಲೂ ಕೂಡ ವಿಧಾನಸೌಧದ ಒಳಗೆ ಎಂಟ್ರಿ ಇರೋದ್ರಿಂದಾಗಿ ಸಾಕಷ್ಟು ಜನರು ಭಾಗವಹಿಸ್ತಾರೆ. ಹೀಗಾಗಿ ಕಳೆದ ಬಾರಿ ಏನು RCB ಸಂಭ್ರಮಾಚರಣೆ ವೇಳೆಯಲ್ಲಿ ಆದಂತಹ ಘಟನೆಗಳು ಮರುಕಳಿಸಬಾರದು, ಸಾಕಷ್ಟು ಜನ ಸೇರಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಕಟ್ಟೆಚ್ಚರ ವಹಿಸಬೇಕು ಅಂತ ಹೇಳಿ ಆಲ್ರೆಡಿ ಪೊಲೀಸ್ ಇಲಾಖೆ ಒಂದು ಸುತ್ತಿನ ಮೀಟಿಂಗ್ ಅನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಸಿಬ್ಬಂದಿಗೂ ಕೂಡ ತಿಳಿಸಿರುವಂತದ್ದು. ಹೀಗಾಗಿ ನಾಳಿನ ಫ್ರೀಡಂ ಹಬ್ಬಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಒಂದು ಕಡೆ ಜಿಬಿಎ ಹಾಗೆ ಪೊಲೀಸ್ ಇಲಾಖೆ ಮಾಡ್ಕೊಂಡಿದೆ. ಇನ್ನೇನಿದ್ರು ಕೂಡ ನಾಳಿನ ಸ್ವತಂತ್ರ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸೋದೊಂದೇ ಬಾಕಿ ಇರುವಂತದ್ದು. ನೀವು ಕೂಡ ಭಾಗವಹಿಸಿ ಈ ಒಂದು ಫ್ರೀಡಂ ಹಬ್ಬದಲ್ಲಿ ಎಂಜಾಯ್ ಮಾಡಿ. ಕ್ಯಾಮರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು.